ಲೋಕಸಭಾ ಚುನಾವಣೆ ಧರ್ಮ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ, ಅಭಿವೃದ್ಧಿ ಮಾಡುತ್ತಾರೋ ಅಥವಾ ಸುಳ್ಳು ಆಶ್ವಾಸನೆ ನೀಡೋರೋ? ದಯಮಾಡಿ ಈ ವಿಡಿಯೋವನ್ನು ನೋಡಿ ತಮ್ಮ ಗುಂಪುಗಳಲ್ಲಿ ಶೇರ್ ಮಾಡಿ. ವಂದನೆಗಳೊಂದಿಗೆ ಮೇಕಲ್ ಈಶ್ವರ್ ರೆಡ್ಡಿ, ಸಾಮಾಜಿಕ ಹೋರಾಟಗಾರರು, ಬಳ್ಳಾರಿ. ಎಲ್ಲರಿಗೂ ನಮಸ್ಕಾರ. ನಾನು ಮೇಕಲ್ ಈಶ್ವರ್ ರೆಡ್ಡಿ, ಸಾಮಾಜಿಕ ಕಾರ್ಯಕರ್ತ. ನಾನು ಕೇವಲ ಬಳ್ಳಾರಿ ಜಿಲ್ಲೆ ಬಗ್ಗೆ ಮಾತ್ರ ಮಾತಾಡೋದು. ಬಳ್ಳಾರಿಯಲ್ಲಿ ಈ ಲೋಕಸಭಾ ಚುನಾವಣೆ ನಿಜಕ್ಕೆ ಸುಳ್ಳಿಗೆ ಒಂದು ಧರ್ಮ ಇದ್ದ, ಎರಡನೇ ಮಾತಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಒಳ್ಳೆ ಆಡಳಿತ ನಾಯಕರು, ದೇಶವನ್ನು ಅಭಿವೃದ್ಧಿ ಮಾಡುವುದರಲ್ಲಿ ದಿಟ್ಟ. ಆದರೆ ದೇಶ ಅಭಿವೃದ್ಧಿ ಆಗುತ್ತೆ, ಬಳ್ಳಾರಿ ಯಾವತ್ತು ಅಭಿವೃದ್ಧಿ ಆಗಬೇಕು. ಈ ಬಾರಿ ಕೂಡ ನರೇಂದ್ರ ಮೋದಿನೇ ಗೆಲ್ಲುವುದು. ಆದ್ರೆ ನಿಮ್ಮಂತ ನಿಷ್ಠಾವಂತ ನಾಯಕರು ನಮ್ಮ ಬಳ್ಳಾರಿಯಲ್ಲಿ ಇರಬೇಕಲ್ಲ. ಭಾರತ ದೇಶವನ್ನು ಅಭಿವೃದ್ಧಿ ಮಾಡೋಕೆ ನೀವಿದ್ದೀರಿ, ಬಳ್ಳಾರಿ ಅಭಿವೃದ್ಧಿ ಮಾಡೋಕೆ ಯಾರಿದ್ದಾರೆ? ನೀವು ಆಯ್ಕೆ ಮಾಡಿದ ಕ್ಯಾಂಡಿಡೇಟ್ ವಿಫಲ. ನರೇಂದ್ರ ಮೋದಿ ಅವರೇ ಯಾವ ಪಕ್ಷ ಆದ್ರೂ ಕೂಡ ನಿಮ್ಗೆ ಮನೆ ಪತ್ರ ಕೊಟ್ರೆ ಕೆಲಸ ಮಾಡ್ತಿರಲ್ಲ. ಆದ್ರೆ ಬಳ್ಳಾರಿಯಲ್ಲಿ 18 ವರ್ಷಗಳ ಕಾಲ ಬಿಜೆಪಿ ಅವರು ಎಂಪಿ ಆಗಿ ಗೆದ್ದಿದ್ದಾರೆ. ಕರುಣಾಕರ ರೆಡ್ಡಿ, ಶಾಂತ, ಶ್ರೀರಾಮುಲು, ದೇವೇಂದ್ರಪ್ಪ. ಕರುಣಾಕರ ರೆಡ್ಡಿ ಮೈಸೂರು ದುಡ್ದ, ಶಾಂತ ಅವರು ಎಂಪಿ ಆಗಿ ಅವ್ರ ಅಣ್ಣನ ಹೆಸರುಗಳನ್ನು ದುಡಿದ್ರು. ಶ್ರೀರಾಮುಲು ಅವರು ಎಂಪಿ ಆಗಿ ಪಕ್ಷದ ಹೆಸರಿನಲ್ಲಿ ದುಡಿದ್ರು. ದೇವೇಂದ್ರಪ್ಪ 100 ಬ್ರಾಂಚ್ ಶಾಪ್ಗಳು ಇದ್ದಿದ್ದು 200 ಬ್ರಾಂಚ್ ಶಾಪ್ಗಳು ಮಾಡ್ಕೊಂಡ್ರು. ಎಲ್ಲರೂ ವೈಯಕ್ತಿಕವಾಗಿ ದುಡಿದಿರೋ ಹೊರತು ಬಳ್ಳಾರಿಗೆ ಅಭಿವೃದ್ಧಿ ಮಾಡೋದು ಶೂನ್ಯ. ಮಧ್ಯದಲ್ಲಿ 2 ವರ್ಷ ಕಾಲ ಉಗ್ರಪ್ಪ ಕಾಂಗ್ರೆಸ್ ಇಂದ ಎಂಪಿ ಆಗಿದ್ರು. ಆದ್ರೆ ಅವರು ಕೂಡ ಚುನಾವಣಾ ಸಮಯ ಏನು ಅಭಿವೃದ್ಧಿ ಮಾಡಿಲ್ಲ. ಬಳ್ಳಾರಿ ನಗರದಲ್ಲಿ ಅನೇಕ ಸಮಸ್ಯೆಗಳಿವೆ, ನೋಡ್ತೀರಾ. ಮೋದಿಜಿ ಅವರು ಮುಕ್ತ ರೈಲ್ವೆ ಗೇಟ್ ಅಂತ ಘೋಷಣೆ ಮಾಡಿ 8 ವರ್ಷ ಕಾಲ ಆಯ್ತು. ಆದ್ರೆ ಸುಧಾ ಕ್ರಾಸ್ ತರ್ಡ್ ಗೇಟ್ ಹತ್ರ ಮುಕ್ತ ರೈಲ್ವೆ ಗೇಟ್ ಮಾಡಿಲ್ಲ. ಜನರ ಕಷ್ಟ ನೋಡಿದ್ರೆ ಅರ್ಥ ಆಗುತ್ತೆ. ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಸೆಕೆಂಡ್ ಗೇಟ್ ಹತ್ರ ಮೇಲೆ ಸೇತುವೆ ಕಂಪ್ಲೀಟ್ ಮಾಡಿಲ್ಲ. ಅವು ನಿಮ್ ಸರ್ಕಾರ ಇತ್ತಲ್ಲ, ಕಂಪ್ಲೀಟ್ ಮಾಡ್ಬೋದಲ್ಲ, ಯಾಕೆ ಮಾಡಿಲ್ಲ? ಡಾಕ್ಟರ್ ಅಂಬೇಡ್ಕರ್ ವೃತ್ತ ಹತ್ತಿರ ಇರುವ ಬ್ರಿಡ್ಜ್ ಅಗಲೀಕರಣ ಬೇಕು, ಇದುವರೆಗೆ ಯಾರು ಮಾಡಿಲ್ಲ. 18 ವರ್ಷ ಕಾಲ ಸತತವಾಗಿ ನೀವು ಎಂಪಿಗಳಿದ್ದು ಯಾಕೆ ಮಾಡಿಲ್ಲ? ಈ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವ ವ್ಯಕ್ತಿ ಯಾರು? ಸುಳ್ಳು ಆಶ್ವಾಸನೆ ನೀಡುವ ಶ್ರೀರಾಮುಲು ಮತ್ತೆ ನಿಂತಿದ್ದಾನೆ. ಮತ್ತೆ ಅವ್ರ ಮಾತ ನಂಬಬೇಕಾ? ಪ್ರಧಾನಮಂತ್ರಿ ಅವರೇ ಕ್ಷಮಿಸಿ, ಈ ಬಾರಿ ನಮ್ಮ ಮತ ಎಲ್ಲ ಅಭಿವೃದ್ಧಿಗಾರರಿಗೆ, ಸುಳ್ಳು ಆಶ್ವಾಸನೆ ನೀಡುವವರಿಗಲ್ಲ. ಕಳೆದ 3 ವರ್ಷಗಳಿಂದ ಉತ್ಸವ ಸಚಿವರಾಗಿ ಬಳ್ಳಾರಿ ನಗರಕ್ಕೆ ಮಾಡಿದ್ದೇನು? ನಿಷ್ಠಾವಂತ ಶಾಸಕ ಅಭಿವೃದ್ಧಿಗಾರ ಸೋಮಶೇಖರ್ ಅವರು ಸೋಲುವುದಕ್ಕೆ ನೀವೇ ಕಾರಣ. ನೀವು ಉಸ್ತುವಾರಿ ಸಚಿವರಿದ್ದಾಗ ಬಳ್ಳಾರಿ ನಗರದಲ್ಲಿ ಅವರ ಅಭಿವೃದ್ಧಿ ಕೆಲಸಗಳಲ್ಲಿ ಅಡ್ಡಿಪಡಿಸಿದ್ದು ನೀವೇ. ನಿಮ್ಮ ಸುತ್ತ 1000 ಸಲ ಅಡ್ಡಾಡಿದ್ರು ಕೂಡ ಕೆಲಸ ಆಗಲ್ಲ. ಬರೀ ಸುಳ್ಳು ಆಶ್ವಾಸನೆ ಕೊಡ್ತಿರೋ ಹೊರತು ಒಂದು ನಿಜ ಆಶ್ವಾಸನೆ ಇಲ್ಲ. ಕುರುಗೋಡಲ್ಲಿ ಗುಡ್ಡದ ಬಗಲಿಗೆ ನಾಯಕರ ಕೆರೆ ಒತ್ತುವರಾಗಿದೆ. ನಿಮ್ಮ ಪಕ್ಷದವರೇ ಕಬ್ಜಾ ಮಾಡಿದ್ದು ಆ ಸರ್ಕಾರ ಜಾಗ, ಆ ಸರ್ವೆ ನಂಬರ್ 615 ಅದರಲ್ಲಿ ಶೆಡ್ಡುಗಳು ಹಾಕಿ ಒತ್ತುವರಿ ಮಾಡ್ಕೊಂಡು ನಿಮ್ಮವರೇ, ಮಾರಾಟ ಮಾಡಿದ್ದು ನಿಮ್ಮವರೇ, ಕೊಂಡ್ಕೊಡಿದ್ದು ನಿಮ್ಮವರೇ. ಯಾರೇ ಗೆಲ್ಲಿ ಕಬ್ಜಾಗಾರರಿಂದ ವಿಮುಕ್ತಿ ಮಾಡಿ, ಅದು ಕುಡಿಯುವ ನೀರಿನ ಕೆರೆ, ಜನಕ್ಕೆ ಒಳ್ಳೇದು ಮಾಡಿ. ಆ ಕೆರೆಯಲ್ಲಿ ಪುರಾತನ ನಾಯಕನ ದೇವಸ್ಥಾನ ಇದೆ. ತುಕಾರಾಮ್ ಅವರು ಒಳ್ಳೆ ಕೆಲಸಗಾರ, ಪಕ್ಷ ಸಂಬಂಧವಿಲ್ಲ ನಮ್ಗೆ. ಸುಳ್ಳು ಹೇಳಲ್ಲ, ನಿಜ ಮಾತಾಡ್ತಾರೆ. ಕೆಲಸ ಆದ್ರೆ ಆಗುತ್ತೆ, ಇಲ್ಲದ್ರೆ ಇಲ್ಲ ಅಂತ ಹೇಳುತ್ತಾರೆ. ನಿಷ್ಠಾವಂತ ವ್ಯಕ್ತಿಗಳಿಗೆ ನಮ್ಮ ಮತ. ಬಳ್ಳಾರಿಯನ್ನು ಯಾರು ಅಭಿವೃದ್ಧಿ ಪಡಿಸ್ತಾರೋ ಅವ್ರಿಗೆ ನಮ್ಮ ಮತ. ಸುಳ್ಳುಗಾರರಲ್ಲ. ಮತ ಹಾಕಿಸ್ರಿ, 100% ಮತ ಚಲಾಯಿಸ್ರಿ. ಬಳ್ಳಾರಿ ನಾಗರಿಕರೇ ದಯಮಾಡಿ ಮತ್ತೊಂದ್ಸತಿ ಮೋಸ ಹೋಗಬೇಡಿ. ಶ್ರೀರಾಮುಲು ಅವರು ಕಳೆದ 15 ವರ್ಷಗಳಿಂದ ಯಾವುದೋ ಒಂದು ಪದವಿ ಅನುಭವಿಸಿದಂತ ವ್ಯಕ್ತಿ. ಎಲ್ಲಿಂತಲೂ ಕೂಡ ಗೆದ್ದಿದ್ದರ ಹೊರತು ಅಭಿವೃದ್ಧಿ ಶೂನ್ಯ. ಕಳೆದ 3 ವರ್ಷಗಳಿಂದ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ, ಕಳೆದ 5 ವರ್ಷಗಳಿಂದ ಮೊಳಕಾಲ್ಮೂರು ಶಾಸಕರಾಗಿ ಏನ್ ಶಾಶ್ವತ ಸಾಧನೆ ಮಾಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ರಾಜಕೀಯ ಅನುಭವ ಇದ್ದು ಬಳ್ಳಾರಿಗೆ ಏನೂ ಕೊಡುಗೆ ನೀಡಿಲ್ಲ. ಮೆಡ್ರಾಸ್ ಪ್ರಾವಿನ್ಸಿಯಲ್ಲಿ ಬಳ್ಳಾರಿ ಹೆಸರು ಹೊಂದಿತ್ತು. ಆಗ ಕರ್ನೂಲ್, ಕಡಪ, ಅನಂತಪುರ 3 ತಾಲೂಕುಗಳಿದ್ವು ಬಳ್ಳಾರಿಗೆ. ಆದ್ರೆ ಅವೆಲ್ಲ ಡಿಸ್ಟ್ರಿಕ್ಟ್ ಆದವು. ಬಳ್ಳಾರಿ ತಾಲೂಕು ಇದ್ದಂಗಿದೆ. ಆ 3 ಸಂಪೂರ್ಣವಾಗಿ ಅಭಿವೃದ್ಧಿ ಆದವು ಆಂಧ್ರ ಸೇರಿ. ಬಳ್ಳಾರಿ ಏನು ಅಭಿವೃದ್ಧಿ ಆಗಿಲ್ಲ. ಬಳ್ಳಾರಿಯಲ್ಲಿ ನಿಮ್ಮಂತ ರಾಜಕೀಯ ನಾಯಕರಿದ್ದು ಅಭಿವೃದ್ಧಿ ಶೂನ್ಯ. ಸಂಡೂರು MLA ತುಕಾರಾಮ್ ಅವರು ಸೋಲ್ ಇಲ್ಲದ ಸರ್ದಾರ. ಸತತವಾಗಿ 4 ಸಲ ಗೆದ್ದಿದ್ದ ವ್ಯಕ್ತಿ. ನಿಮ್ಮಾಗೆ ಊರೂರು ಅಡ್ಡಾಡಿ ಗೆದ್ದಿದ್ದ ವ್ಯಕ್ತಿ ಅಲ್ಲ. ಶ್ರೀರಾಮುಲು ಗೆಲ್ಲುವುದಕ್ಕೆ ಬಳ್ಳಾರಿ ಅಂತಾನ, ಮೊಳಕಾಲ್ಮೂರು ಅಂತಾನ, ಇನ್ನೇದೋ ಪ್ಲೇಸ್ ಅಂತಾನ. ಸಂಡೂರು ತುಕಾರಾಮ್ ಅವರು ನಿಜ ಮಾತಾಡೋ ವ್ಯಕ್ತಿ, ಸುಳ್ಳು ಹೇಳಲ್ಲ. ಶ್ರೀರಾಮುಲಂಗೆ ದಯಮಾಡಿ ಅವರಿಗೆ ಮತ ಹಾಕಿ. ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಪಕ್ಷ ಮುಖ್ಯವಲ್ಲ, ವ್ಯಕ್ತಿನೇ ಮುಖ್ಯ. ಸುಳ್ಳು ಗೆಲ್ಲಿತ್ತು, ನಿಜ ಗೆಲ್ಲಿತ್ತು, ಕಾದು ನೋಡೋಣ. ಹಿಂದೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಲ್ಲಲ್ಲ ತಮ್ಮ ಮನೆ ಮಗ ಮೇಕಲ್ ಈಶ್ವರ್ ರೆಡ್ಡಿ, ಬಳ್ಳಾರಿ.